ಇರ್ಬೋದು ಮಿಲ್ಕಿ ವೈಟ್ ಇದೆ ಗಾಯ್ಸ್. ಇಷ್ಟು ಕ್ಯೂಟ್ ಆಗಿರೋ ಪಪ್ಪೀಸ್ ನಿಮ್ಗೆ ಇಷ್ಟು ಗಾಯ್ಸ್ ನೀವು ನೋಡ್ತಾ ಇರ್ಬೋದು. ಲ್ಯಾಬ್ ಪಪ್ಪಿ, ಅದು ಗೋಲ್ಡ್ ಕಲರ್ ಲ್ಯಾಬ್. ಇದು ಮಾಮೂಲಿ ವೈಟ್ ಕಲರ್ ತರ ಇರೋ ಲ್ಯಾಬ್ ಅಲ್ಲ. ಚಾರ್ಲಿ ಫಿಲಮ್ ಅಲ್ಲಿ ಇದೆಲ್ಲ ನಾನು ಕೊಟ್ರೆ ಗಾಯ್ಸ್ ಕ್ವಾಲಿಟಿ ಹೈಜಿನಿಕ್ ಆಕ್ಟಿವ್ ಆಗಿರ್ಬೇಕು ಪಪ್ಪೀಸ್. ನೀವು ನನ್ನ ಹತ್ರ ತಗೊಂಡ್ಲೇಂದ್ರೂ ನನಗೆ ಬೇಜಾರಿಲ್ಲ, ನೀವು ಆಚೆ ಕಡೆನೇ ತಗೊಳ್ಳಿ, ಬಟ್ ನಿಮ್ಮ ಹತ್ರ ತೊಗೊಂಡಿರೋ ಪಪ್ಪಿ ಕ್ವಾಲಿಟಿ ಇರಬೇಕು. ಓಕೆನಾ? ನಾಳೆ ದಿವಸ 3 ತಿಂಗಳು 4 ತಿಂಗಳು ಆದಮೇಲೆ ಆಚೆ ಕಡೆ ರೋಡಲ್ಲಿ ವಾಕಿಂಗ್ ಕರ್ಕೊಂಡು ಹೋದ್ರೆ ನೀವು ಆ ನಾಯಿಗೆ ಏನಪ್ಪ ನಾಯಿ ಸೂಪರ್ ಆಗಿದೆ, ಯಾವ ಬ್ರೀಡಪ್ಪ ಇದು ಅಂತ ಕೇಳಬೇಕು ಹೊರತು ಯಾವ್ದು ಇದು ಬೀದಿ ನಾಯಿ ಅನ್ಬಾರ್ದು. ಓಕೆನಾ? ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ರಾಕಿ ಪ್ಯಾಟ್ಸ್ ಗಾಯ್ಸ್. ಲಾಸ್ಟ್ ವಿಡಿಯೋದಲ್ಲಿ ನೀವು ನನ್ನ ಲ್ಯಾಬ್ ಪಪ್ಪೀಸ್ದು ಎಲ್ಲ ವಿಡಿಯೋ ಮಾಡಾಕಿದೆ, ಮತ್ತೆ ಸಿಡ್ಸೋದೆಲ್ಲ ತೋರಿಸಿದೆ. ನೀವು ನೋಡಿದ್ರ, ನನಗೆ ತುಂಬ ಜನ ಕಾಲ್ ಕೂಡ ಮಾಡಿದ್ರ, ಎಲ್ಲ ಥರ ಡೀಟೇಲ್ಸ್ ಕೇಳಿದ್ದೀರಾ, ಮತ್ತು ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಏನಪ್ಪ ನಾರ್ತ್ ಕರ್ನಾಟಕ ಕಡೆಯಿಂದನೂ ಫೋನ್ ಮಾಡಿದ್ದೀರಾ, ಹೆಂಗೆ ಕಳ್ಸ್ಕೊಡ್ತೀರಾ ಅಂತ ಎಲ್ಲ ಡೀಟೇಲ್ಸ್ ಕೇಳಿದ್ದೀರಾ. ಎಲ್ರಿಗೂ ಕೂಡ ನಾನು ಸೇಫಾಗಿ ಪಪ್ಪೀಸ್ನ ಡೆಲಿವರಿ ಮಾಡಿದ್ದೀನಿ. ಮತ್ತು ಇವತ್ತಿನ ಹೊಸ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಟೋಟಲ್ ಆಗಿ 5 ನಾಯಿ ಮರಿಗಳು. ಓಕೆನಾ? ಈ 5 ನಾಯಿ ಮರಿಗಳಲ್ಲಿ ತುಂಬ ಬೇಡಿಕೆ, ನನಗೆ ಫೋನ್ ಮಾಡಿ ನೀವು ತುಂಬ ಕೇಳ್ತಾ ಇರೋ ಪೊಮೋರಿಯನ್ ಫಸ್ಟು ಪ್ರಿಯಾರಿಟಿಯಲ್ಲಿ ಇರುತ್ತೆ. 2 ಮರಿ ಪೊಮೋರಿಯನ್ ಇದೆ, 3 ಮರಿ ಸಿಡ್ಸು ಇದೆ, 1 ಲ್ಯಾಬ್ ಮರಿ ಇದೆ. ಓಕೆನಾ? ಎಲ್ಲ ಕೂಡ ಬಂದು ಕಮ್ಮಿ ರೇಟಲ್ಲೇ ಗೈಸ್ ಇರೋದು. ಪೊಮೋರಿಯನು ಲ್ಯಾಬು ತುಂಬ ಕಮ್ಮಿಲಿದೆ, ಸಿಡ್ಸು ಸ್ವಲ್ಪ ಜಾಸ್ತಿ ಇರುತ್ತೆ, ನಿಮ್ಗೆ ಆಬ್ವಿಯಸ್ಲಿ ಗೊತ್ತು. ಪೊಮೋರಿಯನು ಲ್ಯಾಬು ಸಿಡ್ಸು ಟೋಟಲ್ ಆಗಿ 5 ಮರಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ 5 ಮರಿಗಳು ನಿಮಗೆ ಯಾರಿಗೆ ಇಷ್ಟ ಆಗುತ್ತೆ ನೀವು ತೊಗೊಳ್ಳಿ. ನೀವು ನಿಮ್ಗೆ ಪಪ್ಪಿ ಬೇಕು ಅಂದರೆ ನೀವೇನು ಮಾಡಬೇಕಾಗಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ನಂಬರ್ ಡೈರೆಕ್ಟಾಗಿ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ಪಲ್ಲಿ ಆಯ್ ಅಂತ ಮೆಸೇಜ್ ಹಾಕಿ ನಂಬರ್ ಹಾಕಿರ್ತೀನಿ, ಇದೇ ನಂಬರ್ಗೆ ಕಾಲ್ ಮಾಡಿ. ಓಕೆನಾ? ಫಸ್ಟ್ ಆಫ್ ಆಲ್ ಪೊಮೋರಿಯನ್ ಬಗ್ಗೆ ಮಾತಾಡೋಣ. ಪೊಮೋರಿಯನ್ ಬಂದು 2 ಮರಿ ಇದೆ, ಲ್ಯಾಬ್ ಬಂದು 1 ಮರಿ ಇದೆ, ಸಿಡ್ಸು ಬಂದು 3 ಮರಿ ಇದೆ. ತುಂಬ ಅಂದರೆ ತುಂಬ ಸೂಪರ್ ಆಗಿರೋ ಮರಿಗಳು. ನಿಮ್ಗೆ ಈ ಮರಿ ಮೇಂಟೆನೆನ್ಸ್ ಏನು ಅಂತ ನಾನು ಹೇಳ್ತೀನಿ, ಯಾವ ಥರ ನೋಡ್ಕೊಬೇಕು ಅಂತ ಹೇಳ್ತೀನಿ. ಫಸ್ಟು ನೀವು ಮಾಡಬೇಕಾಗಿರೋದೇನು ಅಂದರೆ, ನೀವು ನನ್ನ ಹತ್ರ ಯಾವ ಮರಿ ಇದೆ ಅಂತ ನೋಡಿ. ಓಕೆನಾ? ನಿಮಗೆ ಮರಿ ತೋರಿಸ್ತೀನಿ ನಾನು ಇವಾಗ. ಆ ಮರಿಗಳನ್ನ ನೋಡಿ ಆಮೇಲೆ ನೀವು ನನ್ನ ಹತ್ರ ಮಾತಾಡಿ ಗಾಯ್ಸ್. ಫಸ್ಟು ನಿಮಗೆ ನಾನು ನನ್ನ ಮೊದಲನೇ ಪ್ರಿಯಾರಿಟಿ ಆಗಿರೋ ಪೊಮೋರಿಯನ್ನ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಮಿಲ್ಕಿ ವೈಟ್ ಇದೆ ಗಾಯ್ಸ್. ಇಷ್ಟು ಕ್ಯೂಟ್ ಆಗಿರೋ ಪಪ್ಪೀಸ್ ನಿಮಗೆ ಇಷ್ಟು ಕ್ಯೂಟ್ ಆಗಿದೆ ನೋಡಿ, ಫುಲ್ ಕಲರ್. ಓಕೆನಾ? ನಿಮ್ಗೆ ಯಾವುದೇ ಲೋ ಕ್ವಾಲಿಟಿ ಪಪ್ಪೀಸ್ ನಾನು ಯಾವುದು ತೋರಿಸಲ್ಲ, ನಿಮಗೆ ತೋರಿಸಿದ್ರೆ ನಾನು ಹೈ ಕ್ವಾಲಿಟಿ ಪಪ್ಪೀಸ್. ಇವಾಗ ಏಜ್ ಬಂದು 35 ಡೇಸು, ಪ್ಯೂರ್ ವೈಟು ಮಿಲ್ಕಿ ವೈಟ್ ಪೊಮೋರಿಯನ್ ಪಪ್ಪೀಸು ನಿಮಗೆ ನೋಡ್ತಾ ಇರ್ಬೋದು ನೀವು. ನಿಮಗೆ ಎಲ್ಲಿಗೆ ಬೇಕು ಅನ್ನೋ ನಾನು ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀನಿ. ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿದೆ ನೋಡಿ. ನೀವು ಟೈಲ್ ನೋಡ್ತಾ ಇರ್ಬೋದು, ಮತ್ತು ಫೇಸ್ ನೋಡಿ, ಪಂಚ್ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಸಖತ್ ಹ್ಯಾಂಡ್ಸಮ್ ಆಗಿದೆ ಪಪ್ಪೀಸು. ನೀವು ಎಲ್ಲೇ ಹೋದ್ರೂ ಕೂಡ ನೀವು ಇದೊಂದು ಕ್ಯಾರಿ ಮಾಡ್ಬೋದು, ಒಂದು ಬ್ಯಾಸ್ಕೆಟಲ್ಲಿ ಹಾಕೊಂಡು ನೀವು ಇದನ್ನು ಕರ್ಕೊಂಡು ಹೋಗ್ಬೋದು. ಇದು ಬೆಳೆಯಲ್ಲ, ತುಂಬ ಚಿಕ್ಕದಾಗಿರುತ್ತೆ. ಮತ್ತು ಮೇಂಟೆನೆನ್ಸ್ ಹೆಂಗೆ, ಇದ್ರ ಮೇಂಟೆನೆನ್ಸ್ ಬಂದ್ಬಿಟ್ಟು ಗೈಸ್ ನಿಮಗೆ 0 ಮೇಂಟೆನೆನ್ಸು. ಇದಕ್ಕೆ ಮೊಸರನ್ನ ಕೊಟ್ಟರೆ ತಿನ್ನುತ್ತೆ, ಮತ್ತು ನೀವು ಒಂದು 3 ತಿಂಗಳಾದಮೇಲೆ ಇದಕ್ಕೊಂದು ಮೊಟ್ಟೆ, ನೀವು ತಿನ್ನೋ ಊಟ, ತರಕಾರಿ ಕೊಟ್ಟರೆ ಆಗುತ್ತೆ. ಇದಕ್ಕೇನು ನಿಮ್ಗೆ ಕಾಸು ಕೊಟ್ಟು ಆಚೆ ಕಡೆ ಫುಡ್ ತಂದೆ ಯಾಕೆ ಮೇಂಟೈನ್ ಮಾಡಬೇಕು, 10,000 ಆಗ್ತದೆ ತಿಂಗಳಿಗೆ, 10,000 ಆಗುತ್ತೆ, ಅದೆಲ್ಲ ಸುಳ್ಳು. ನೀವು ಮನೆ ಊಟ ನೀವೇನು ತಿಂತೀರೋ ಅದೇ ಊಟನೇ ಇದಕ್ಕೆ ತಿನ್ನಿಸೋದು. ನೀವು ನೋಡ್ತಾ ಇರ್ಬೋದು ಪೊಮೋರಿಯನ್ ಪಪ್ಪೀಸ್ ತೋರಿಸಿದ್ದೀನಿ. ಇವಾಗ ನೆಕ್ಸ್ಟ್ ಬಂದು ನಾನು ನಿಮಗೆ ಲ್ಯಾಬ್ ಪಪ್ಪಿ ಹೇಳಿದೆ, ಲ್ಯಾಬ್ ಪಪ್ಪಿ ತೋರಿಸ್ತೀನಿ. ನೀವು ಆ ಲ್ಯಾಬ್ ಪಪ್ಪಿ ನೋಡಿರೋಂತೆ ಗೈಸ್. ನೀವು ನೋಡ್ತಾ ಇರ್ಬೋದು ಲ್ಯಾಬ್ ಪಪ್ಪಿ, ಅದು ಗೋಲ್ಡ್ ಕಲರ್ ಲ್ಯಾಬ್. ಇದು ಮಾಮೂಲಿ ವೈಟ್ ಕಲರ್ ಥರ ಇರೋ ಲ್ಯಾಬ್ ಅಲ್ಲ. ಚಾರ್ಲಿ ಫಿಲಮಲ್ಲಿ ಇದೆಯಲ್ಲ ರಕ್ಷಿತ್ ಶೆಟ್ಟಿ ಹತ್ರ, ಅದೇ ಥರ ಗೋಲ್ಡ್ ಕಲರ್ ಲ್ಯಾಬ್ ಪಪ್ಪಿ ಇದೆ. ಸೂಪರ್ ಆಗಿದೆ. ಇದು ಹೆಂಗೆ ಅಂದರೆ, ಅದು ಬಂದು ತುಂಬ ಚಿಕ್ಕದಾಗಿರುತ್ತೆ, ಕ್ಯಾರಿ ಮಾಡ್ಬೋದು. ಇದನ್ನೆಲ್ಲ ನೀವು ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ನಿಮ್ಮ ಹತ್ರ ಕಾರು ಬೈಕು ಇದ್ರೆ ಕುಂಡಿಸ್ಕೊಂಡು ಹೋಗ್ಬೋದು. ಮತ್ತು ಇದು ಬಂದ್ಬಿಟ್ಟು ಮನೆ ಕಾಯುತ್ತೆ, ನಿಮಗೆ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡುತ್ತೆ, ಯಾರಿಗೂ ಸೇಡ್ಸಲ್ಲ. ಇದು ಒಬ್ರು ಹಚ್ಕೊಂಡ್ಬಿಟ್ರೆ ತುಂಬ ಅವ್ರ ಜೊತೆನೇ ಇರುತ್ತೆ. ಇದಕ್ಕೂ ಅಷ್ಟೇ ಗೈಸ್ 0 ಮೇಂಟೆನೆನ್ಸು. ಇದಕ್ಕೆಲ್ಲ ಊಟ ತರಕಾರಿಯಿಂದ ಹಿಡ್ದು ನೀವು ಏನೇನು ತಿಂತೀರಾ ಎಲ್ಲ ಕೊಡ್ಬೇಕು ಇದಕ್ಕೆ, ಅಷ್ಟು ತಿನ್ನುತ್ತೆ. ಮತ್ತು ಇದು ತುಂಬ ಅಂದರೆ ತುಂಬ ಫ್ರೆಂಡ್ಲಿ, ತುಂಬ ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ, ತೀಟೆ ಜಾಸ್ತಿ ನೋಡಿ. ಒಂಥವ ಇರಲ್ಲ, ಆಟ ಆಡ್ಕೊಂಡು ಓಡಾಡಿಕೊಂಡು ನೀವು ಹೇಳ್ದಂಗೆ ಕೇಳ್ಕೊಂಡು ಇರುತ್ತೆ. ನೀವು ನೋಡ್ತಾ ಇರ್ಬೋದು ಲ್ಯಾಬ್ ಪಪ್ಪಿ ಎಷ್ಟು ಕ್ಯೂಟ್ ಆಗಿದೆ. ನಿಮಗೆ ಲ್ಯಾಬ್ ಬೇಕು ಅಂದರೆ ನೀವೇನು ಮಾಡಬೇಕಾಗಿಲ್ಲ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ವಾಟ್ಸಪ್ಪಲ್ಲಿ ಕೂಡ ಕಳಿಸ್ತೀನಿ. ವಾಟ್ಸಪ್ಪಲ್ಲಿ ಬೇಕಂದ್ರೆ ವಾಟ್ಸಪ್ಪಲ್ಲಿ ಡೀಟೇಲ್ಸ್ ತೊಗೊಳ್ಳಿ. ಆಲ್ ಓವರ್ ಕರ್ನಾಟಕ ರಾಕಿ ಪೆಟ್ಸ್ ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ. ಈ ಪಪ್ಪಿ ನಿಮಗೆ ತುಂಬ ಅಂದರೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತೀನಿ. ಸಕ್ಕತ್ತಾಗಿದೆ ಪಪ್ಪಿ, ಗೋಲ್ಡ್ ಕಲರ್ ಲ್ಯಾಬ್. ಓಕೆನಾ? ಮಾಮೂಲಿ ಲ್ಯಾಬ್ ಅಲ್ಲ, ಇದು ಸಕ್ಕತ್ತಾಗಿದೆ ಕಲರ್ ಎಲ್ಲ. ಗೋಲ್ಡ್ ಕಲರ್ ಲ್ಯಾಬ್ ಅವೈಲೇಬಲ್ ಇದೆ. ನಿಮಗೆ ಪೊಮೋರಿಯನ್ ಬೇಕು ಅಂದರೆ ಪೊಮೋರಿಯನ್ ತೊಗೊಳ್ಳಿ, ಲ್ಯಾಬ್ ಬೇಕು ಅಂದರೆ ಲ್ಯಾಬ್ ತೊಗೊಳ್ಳಿ. ನಿಮಗೆ ಇವಾಗ ನಾನು ಲಾಸ್ಟಲ್ಲಿ ತೋರಿಸ್ಬೇಕು ಅಂತ ಇರೋ ಸಿಡ್ಸ್ ಬ್ರೀಡ್ ಬಂದು ಸಿಡ್ಸು, ಅದನ್ನು ತೋರಿಸ್ತೀನಿ. ಇದ್ರ ಮೇಂಟೆನೆನ್ಸ್ ಕೂಡ ಹೇಳಿದ್ದೀನಿ. ಲಾಸ್ಟಲ್ಲಿ ನಿಮಗೆ ಸಿಡ್ಸು ತೋರಿಸಿ, ಅದಾದಮೇಲೆ ನಿಮಗೆ ಈ ನಾಯಿ ಸಾಕೋದ್ರಿಂದ ಏನು ಉಪಯೋಗ ಅದು ಕೂಡ ನಿಮ್ಗೆ ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀನಿ.
ಮೇಂಟೆನೆನ್ಸ್ ಏನಿಲ್ಲ. ಈಗ ಲ್ಯಾಬ್ನ ತೋರಿಸಿ ನಿಮಗೆ ಸಿಡ್ಸು ತೋರಿಸೋ ಸಮಯ. ಬನ್ನಿ ಗೈಸ್, ಸಿಡ್ಸು ತೋರಿಸ್ತೀನಿ ಅಂತ ಹೇಳಿದೆ. ನೀವು ಸಿಡ್ಸು ನೋಡ್ರೆ ಫುಲ್ ಖುಷಿಯಾಗಿ ಹೋಗ್ತೀರಾ. ಈ ಸಿಡ್ಸುಗೂ ನಿಮ್ಗೆ ಒಂದು ಏನೋ ಕತೆ ಇದೆ, ಹೇಳ್ತೀನಿ. ಫಸ್ಟ್ ನೋಡಿ ಗೈಸ್, ಸಿಡ್ಸು ಎಷ್ಟು ದಪ್ಪ ಇದೆ, ಎಷ್ಟು ಕ್ಯೂಟ್ ಆಗಿದೆ. ಫೇಸ್ ನೋಡ್ಬೋದು, ಇವಕ್ಕೆ ಹ್ಯೂಮನ್ ಫೇಸು. ಈಗ ಲ್ಯಾಬ್ಗೆ ಮತ್ತೆ ಪಮೋರಂಗೆ ಮೂತಿ ಉದ್ದ ಬರುತ್ತೆ, ಇದಕ್ಕೆ ಹ್ಯೂಮನ್ ಫೇಸ್. ಇದಕ್ಕೆ ಮೂತಿ ಉದ್ದ ಬಂದರೆ ಅದು ಸಿಡ್ಸು ಅನ್ನಲ್ಲ, ಕ್ರಾಸ್ ಬೀಡ್ ಅಂತಾರೆ. ನೋಡಿ ಈ ಥರ ಹ್ಯೂಮನ್ ಫೇಸ್, ಮೂತಿ ಉದ್ದ ಬಂದಿರಬಾರ್ದು. ನೋಡಿ ಸೈಡಲ್ ಆಂಗಲ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಸಖತ್ ಅಂದ್ರೆ ಸಖತ್ ಕ್ಯೂಟ್ ಆಗಿದೆ ಗೈಸ್. ಇದರಲ್ಲಿ 2 ಥರ ಇದೆ, ಮೇಲ್ ಇದೆ, ಫೀಮೇಲ್ ಇದೆ. ಒಂದು ಬಂದ್ಬಿಟ್ಟು ವೈಟ್ ಕಲರ್ ಪಪ್ಪಿ ಇದೆ, ವೈಟ್ ಆ್ಯಂಡ್ ಬ್ರೌನ್ ಇದೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಟಾಪ್ ಕ್ವಾಲಿಟಿ ಕಲರು, ಏನಂತಾರೆ ಇದನ್ನ, ಟ್ರೈ ಕಲರ್ ಇದೆ, ಬ್ರೌನ್ ಕಲರು. 2 ಮೇಲೆ ಸಖತ್ತಾಗಿದೆ ಗೈಸ್. ನೀವು ನೋಡ್ತಾ ಇರ್ಬೋದು ಹೆಂಗ್ ಆಡ್ತಿದೆ ನೋಡಿ ಹೆಂಗ್ ನಿಂತಿದೆ. ಕ್ಯೂಟ್, ಪ್ರೀತಿ ಮಾಡ್ತವೆ ನಿಮ್ಮನ್ನ. ಇದಕ್ಕೆ ಏನು ವ್ಯತ್ಯಾಸ ಮಾಮೂಲಿ ನಾಯಿಗೂ ಅಂದರೆ, ಇದು ಒಂದು ಬಂದು ಗೊಂಬೆ, ಓಕೆನಾ, ಡಾಲ್ ಅಂತಾರೆ ಇದನ್ನ. ಬಟ್ ಈ ಡಾಲ್ಗೆ ಜೀವ ಇರುತ್ತೆ. ನೀವು ಆಚೆ ಕಡೆ ತಗೊಳ್ಳೋ ಡಾಲ್ಗೆ ಜೀವ ಇರಲ್ಲ, ಓಡಾಡಲ್ಲ, ತಿನ್ನಲ್ಲ, ಮಲಗಲ್ಲ, ಆಟ ಆಡಲ್ಲ, ನಿಮ್ಮ ಜೊತೆ ಇರಲ್ಲ. ಈ ಡಾಲ್ ನಿಮ್ಮ ಜೊತೆ ಇರುತ್ತೆ, ತಿನ್ನುತ್ತೆ, ಮಲಗುತ್ತೆ, ಎಲ್ಲ ಮಾಡುತ್ತೆ. ಯಾಕಂದ್ರೆ ಇದು ಜೀವಂತವಾಗಿರೋಂಥ ಡಾಲ್ ಅಂತಾರೆ. ಇದು ಬಂದ್ಬಿಟ್ಟು ನೋಡಿ ಏರ್ಸ್ ಫುಲ್ಲು ಒಂದು ಅದತ್ರ ಒಂದು 10 ಸೆಂಟಿಮೀಟರ್ 20 ಸೆಂಟಿಮೀಟರ್ ಅಷ್ಟು ಏರ್ಸ್ ಬರುತ್ತೆ. ನೀವು ಇದಕ್ಕೆ ಗ್ರೂಮಿಂಗ್ ಮಾಡಿ, ಜುಟ್ಟು ಕಟ್ಟಿ, ಜುಟ್ಟಲ್ಲಿ ಹಾಕಿ ನೀವು ಆಚೆ ಕಡೆ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಅಷ್ಟು ಕ್ಯೂಟ್ ಆಗಿರುತ್ತೆ ಪಪ್ಪೀಸು. ಮತ್ತು ಇವಕ್ಕೂ ಅಷ್ಟೇ ಗಾಯ್ಸ್, ಇವಾಗ ಫೀಡಿಂಗ್ ಬಂದು ಸೆರ್ಲಾಕ್ ಮತ್ತು ಕರ್ಡ್ ರೈಸ್ ಇದೆ, ಮೊಸರನ್ನದಲ್ಲಿದೆ. ಆಮೇಲೆ ನೀವು ಇದಕ್ಕೂ ದೊಡ್ಡದಾದ್ಮೇಲೆ ಮೊಟ್ಟೆ, ಮನೆ ಊಟನೇ ರೂಢಿ ಮಾಡಿ. ಆಚೆ ಕಡೆ ಫುಡ್ ಅವಾಯ್ಡ್ ಮಾಡಿ, ನಾಯಿಗಳನ್ನ ಜಾಸ್ತಿ ದಿವಸ ಬದುಕಿಸಿ, ಓಕೆನಾ. ನೀವು ಆಚೆ ಕಡೆ ಫುಡ್ನ ಅಲೋ ಮಾಡಿದಷ್ಟು ನಿಮ್ಮ ಹತ್ರ ನಾಯಿಗಳು ಜಾಸ್ತಿ ದಿನ ಬದುಕೋತೆ, ಅಷ್ಟೇ, ಇನ್ನೇನಿಲ್ಲ. ನೀವು ಇವನೇನಪ್ಪ ಯಾವಲ್ಲ ಆಚೆ ಕಡೆ ಫುಡ್ ಹಾಕ್ಬೇಡ ಅಂತಾರೆ. ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಹಾಕ್ಬೋದು, ಇಲ್ಲ ನಮ್ಮ ಹತ್ರ ನಾವು ಮನೆ ಊಟ ಹಾಕ್ತೀವಿ ಅಂದರೆ ಮನೆ ಊಟ ಹಾಕಿ. ಮನೆ ಊಟ ಹಾಕಿದ್ರೆ ಏನು ಬೆನಿಫಿಟ್ ಇದೆ, ನಾಯಿ 5 ವರ್ಷ ಬದುಕೋ ನಾಯಿ 10 ವರ್ಷ ಬದುಕುತ್ತೆ, 10 ವರ್ಷ ಬದುಕೋ ನಾಯಿ 14 ವರ್ಷ ಬದುಕುತ್ತೆ, ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಅದಾದರೆ ಕೆಮಿಕಲ್ ಫುಡ್ ಇರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಈ ಸಿಡ್ಸು ನೀವು ನೋಡ್ತಾ ಇರ್ಬೋದು. ನಿಮಗೆ ಬೇಕು ಅಂದರೆ ನನ್ನ ನಂಬರ್ ಇದೆ, ಇದೇ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ಇಲ್ಲ ನಾನು ವಾಟ್ಸಪ್ಪಲ್ಲಿ ಆಯ್ತು ಹಾಕಿ ನಾನು ಟೆಕ್ಸ್ಟಲ್ಲಿ ನಾನು ಕಳ್ಸ್ಕೊಡ್ತೀನಿ. ಟಾಪ್ ಕ್ವಾಲಿಟಿ ಪಪ್ಪೀಸ್ ಕೊಡ್ತೀನಿ. ನೀವು ಏನೇ ಮಾಡಬೇಕಾಗಿಲ್ಲ ಗಾಯ್ಸ್, ಓಕೆನಾ. ನಾಯಿ ಸಾಕೋದ್ರಿಂದ ಏನು ಬೆನಿಫಿಟ್ ಅಂತ ನಾನು ಹೇಳ್ತೀನಿ ಅಂತ ಹೇಳಿದರೆ, ನಾಯಿ ಬಂದ್ಬಿಟ್ಟು ನಿಮ್ಗೊಂದು ಮನೆಯಲ್ಲಿ ಒಂದು ಮಗು ಥರ ಇರುತ್ತೆ, ಓಕೆನಾ. ಎಷ್ಟೋ ಜನಕ್ಕೆ ಮಕ್ಕಳೇ ಇರಲ್ಲ, ಅಂಥವ್ರು ಕೂಡ ನನ್ನ ಹತ್ರ ಎಷ್ಟೋ ಜನ ಹೇಳ್ತಾರೆ, ಫೋನಲ್ಲೆಲ್ಲ ಹೇಳಿದ್ದಾರೆ, ನಮಗೆ ಮಕ್ಕಳು ಇಲ್ಲ, ಅದಕ್ಕೋಸ್ಕರ ನಾಯಿನೇ ತೊಗೊಂಡಿದ್ದೀವಿ, ಇದನ್ನೇ ನಮ್ಮ ಮಕ್ಕಳು ಅಂತ ಪ್ರೀತಿಯಿಂದ ಸಾಕ್ತೀವಿ ಅಂತ ಹೇಳಿದ್ದಾರೆ. ನನಗೆ ತುಂಬಾ ಖುಷಿ ಆಯಿತು, ಓಕೆನಾ. ನೀವು ಮಕ್ಳು ಇಲ್ದವ್ರು ಕೂಡ ನಾಯಿ ತೊಗೊಂಡು ನಾಯಿನೇ ಮಕ್ಕಳು ಅಂದ್ಕೊಂಡು ಸಾಕ್ತಿದ್ದಾರಲ್ಲ, ಅದು ಈ 2025 ನನಗೆ ತುಂಬಾ ಖುಷಿ ಆಯಿತು, ಓಕೆನಾ. ಮತ್ತು ನಾಯಿಯಿಂದ ನಿಮಗೆ ಯಾರಾದರೂ ಏನಾದರೂ ಮಾಡಿದರೆ, ಏನಾದರೂ ಕಂಟ್ರಿಸ್ಟ್ ಇದ್ರೂ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ನಾಯಿನ ಸಾಕ್ತಾರೆ. ಮತ್ತು ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀನಿ ಅಂದರೆ, ನಾಯಿಯಿಂದ ನಿಮಗೆ ಒಳ್ಳೇದಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅದು ಕೂಡ 1.3 ನೋಡಿ. ಮತ್ತು ನಾಯಿಯಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ನಿಮಗೆ ಒಂಟಿತನ ಕಾಡಲ್ಲ. ಮತ್ತು ಮಕ್ಕಳು, ಓಕೆನಾ, ಫೋನ್ ತೊಗೊಳೋದು ಕಮ್ಮಿ ಮಾಡ್ತಾರೆ. ನಾಯಿ ಜೊತೆ ಎದುರು ಆಟ ಆಡ್ಕೊಂಡು ಫೋನೇ ಬಿಡ್ತಾರೆ. ನೀವು ಮಕ್ಕಳನ್ನ ಓದ್ಸೋಕ್ಕೆ ಅವಾಯ್ಡ್ ಮಾಡೋಕ್ಕೆ ಫೋನಿಂದ ಇದೊಂದು ಬೆಸ್ಟ್ ಬೆನಿಫಿಟ್. ಮತ್ತು ಯಾವುದು ಬೇಡ ಗಾಯ್ಸ್, ಓಕೆನಾ. ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ಒಬ್ಬರು ಸೇರ್ಕೊಳ್ತಾರೆ, ಓಕೆನಾ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಇವಾಗ ನೋಡ್ತಾ ಇರ್ಬೋದು, ನಿಮ್ಗೆ 5 ಮರಿ ತೋರಿಸಿದ್ದೀನಿ. ಮಿಲ್ಕಿ ವೈಟ್ ಪೊಮರೇನು, ಗೋಲ್ಡನ್ ಲ್ಯಾಬು, 2 ಟಾಪ್ ಕ್ವಾಲಿಟಿ ಸೀಡ್ಸು, ಓಕೆನಾ. ನೀವು ಏನು ಮಾಡಬೇಕಲ್ಲ, ರಾಕಿ ಪೆಟ್ಸ್ ಚಾನಲ್ನಲ್ಲಿ ಲೈಕ್ ಮಾಡಿ, ನನ್ನ ವಿಡಿಯೋ ಕಮೆಂಟ್ ಮಾಡಂಗಿರ ಮಾಡಿ, ಮಾಡಬೇಡಿ ಅಂತ ನಾನು ಬಲವಂತ ಮಾಡಲ್ಲ. ಒಟ್ನಾಗ ನಾನು ಕೊಟ್ಟರೆ ಗಾಯ್ಸ್, ಕ್ವಾಲಿಟಿ, ಹೈಜಿನಿಕ್, ಆ್ಯಕ್ಟಿವ್ ಆಗಿರ್ಬೇಕು ಪಪ್ಪೀಸು. ನೀವು ನನ್ನ ಹತ್ರ ತೊಗೊಂಡ್ಲೇಂದ್ರೂ ನನಗೆ ಬೇಜಾರಿಲ್ಲ, ನೀವು ಆಚೆ ಕಡೆನೇ ತೊಗೊಳ್ಳಿ, ಬಟ್ ನಿಮ್ಮ ಹತ್ರ ತೊಗೊಂಡಿರೋ ಪಪ್ಪಿ ಕ್ವಾಲಿಟಿ ಇರಬೇಕು, ಓಕೆನಾ. ನಾಳೆ ದಿವಸ 3 ತಿಂಗಳು 4 ತಿಂಗಳು ಆದಮೇಲೆ ಆಚೆ ಕಡೆ ರೋಡಲ್ಲಿ ವಾಕಿಂಗ್ ಕರ್ಕೊಂಡು ಹೋದ್ರೆ ನೀವು ಆ ನಾಯಿಗೇನೆ ಏನಪ್ಪ ನಾಯಿ ಸೂಪರ್ ಆಗಿದೆ, ಯಾವ ಬ್ರೀಡಪ್ಪ ಇದು ಅಂತ ಕೇಳಬೇಕು ಹೊರತು ಯಾವ್ದು ಇದು ಬೀದಿ ನಾಯಿ ಅನ್ಬಾರ್ದು, ಓಕೆನಾ. ಸ್ಕ್ಯಾಮ್ ಆಗಬೇಡಿ, ಚೆನ್ನಾಗಿರೋ ಕ್ವಾಲಿಟಿ ನೋಡಿ, ಈ ಥರ ಕ್ವಾಲಿಟಿ ಇರೋ ತಗೊಳ್ಳಿ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.